ಅಧ್ಯಾಯ 3. ಸೂರ್ಯಾಜಿ ದಂಪತಿಗಳ ನಿರೀಕ್ಷಣೆ. ವಿದ್ಯಾಸಾಗರನು, ಗುರುದೇವ, ಬಹಳ ಅದ್ಭುತವಾಗಿದೆ. ಸೂರ್ಯ ದೇವನನ್ನು ಪ್ರತ್ಯಕ್ಷವಾಗಿ ನೋಡಿದ ಹಾಗಿದೆ. ನೀವು ವಿವರಿಸುತ್ತಿರುವ ಈ ಸನ್ನಿವೇಶವನ್ನು ಕೇಳುತ್ತಿದ್ದರೆ ನನಗೆ ಅಂತಹ ಅನುಭೂತಿ ಉಂಟಾಗಿದೆ. ಧನ್ಯನಾದೆ ಎನ್ನುತ್ತಾ ಶ್ರೀ ನಿತ್ಯಾನಂದರಿಗೆ ಪಾದಾಭಿವಂದನೆಗಳನ್ನು ಮಾಡಿದನು. ಶ್ರೀ ನಿತ್ಯಾನಂದರು ಆಶೀರ್ವದಿಸುತ್ತಾ, ಚಿರಂಜೀವಿಯೇ, ನೀನು ರಸಾನುಭೂತಿಯನ್ನು ಹೊಂದುವ ಶ್ರೋತನು. ಸಂತೋಷವಾಯಿತು. ಇನ್ಮುಂದೆ ಸೂರ್ಯಾಜಿ ಪಂತರು ಶ್ರೀರಾಮ ದರ್ಶನವನ್ನು ಪಡೆದ ಕಥೆಯನ್ನು ಹೇಳುವೆನು ಕೇಳು ಎಂದು ಪ್ರಾರಂಭಿಸಿದರು. ಸೂರ್ಯಾಜಿ ದಂಪತಿಗಳು ಸೂರ್ಯ ಭಗವಾನನು ಹೇಳಿದ ಹಾಗೆ ಶ್ರೀರಾಮ ದರ್ಶನವು ಯಾವಾಗ ಆಗುವುದೋ ಎಂದು ತವಕಿಸುತ್ತಾ ಆ ದಿನದಿಂದ ರಾಮೋಪಾಸನೆಯನ್ನು ತೀವ್ರಗೊಳಿಸಿದರು. ಆ ದಂಪತಿಗಳು ಒಂದು ಕ್ರಮದಂತೆ ಶ್ರೀರಾಮನನ್ನು ಆರಾಧಿಸುತ್ತಿದ್ದರು. ಚೈತ್ರ ಶುದ್ಧ ಪಾಡ್ಯಮಿಯಿಂದ ವಸಂತ ನವರಾತ್ರಿಯ ದೀಕ್ಷೆಯಲ್ಲಿ ನಿರತರಾದರು. ಆತನ ಭಾವಮೈದುನನಾದ ಭಾನೋಜಿಯು ಒಳ್ಳೆಯ ಕೀರ್ತನಾಕಾರನು, ಗಾಯಕನು. ಆತನ ಸಹಕಾರದೊಂದಿಗೆ ಪ್ರತಿದಿನ ಬೆಳಗ್ಗಿನ ಜಾವದಲ್ಲಿ ಸುಪ್ರಭಾತ ಸೇವೆಯಿಂದ ಆರಂಭಿಸಿ ಅಭಿಷೇಕ ಅರ್ಚನಾದಿಗಳನ್ನು ಮಾಡುತ್ತಿದ್ದರು. ಮಧ್ಯಾಹ್ನ ನೈವೇದ್ಯವನ್ನು ಮಾಡಿ ಆರತಿಯನ್ನು ಬೆಳಗಿಸುತ್ತಿದ್ದರು. ಸ್ವಲ್ಪ ಸಮಯದಲ್ಲಿ ಗ್ರಾಮ ವ್ಯವಹಾರಗಳನ್ನು ನೋಡಿಕೊಂಡು ಪುನಃ ಸ್ನಾನ ಜಪಾದಿಗಳನ್ನು ಮುಗಿಸಿಕೊಂಡು ಭಾನೋಜಿಯ ಕೀರ್ತನೆಗಳನ್ನು ಕೇಳುತ್ತಿದ್ದರೆ ನಂತರ ಅಲ್ಪಾಹಾರವನ್ನು ಸೇವಿಸುತ್ತಿದ್ದರು. ರಾಮನಾಮ ಸ್ಮರಣೆಯೊಂದಿಗೆ ನಿದ್ರೆಗೆ ಜಾರುತ್ತಿದ್ದರು. ಮತ್ತೆ ಬೆಳಗಿನ ಜಾವದಲ್ಲಿ ಶ್ರೀರಾಮನ ಸುಪ್ರಭಾತ ಸೇವೆಯೊಂದಿಗೆ ಕಾರ್ಯಕ್ರಮಗಳು ಶುರುವಾಗುತ್ತಿದ್ದವು. ಗ್ರಾಮದಲ್ಲಿನ ಭಕ್ತರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಶ್ರೀರಾಮನಾಮ ಭಜನೆಯು ಆ ಮನೆಯ ತುಂಬಾ ಪ್ರತಿಧ್ವನಿಸುತ್ತಿತ್ತು. ಹೀಗೆ ಶ್ರೀರಾಮನ ಆರಾಧನೆಯಲ್ಲಿ 7 ದಿನಗಳು ಕಳೆದು ಹೋದವು. ಸೂರ್ಯಾಜಿ ದಂಪತಿಗಳು ಶ್ರೀರಾಮನ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದರು. ಸ್ಥಿರ ಚಿತ್ತದಿಂದ ಭಗವದಾರಾಧನಾ ಕಾರ್ಯಕ್ರಮಗಳನ್ನು ಸಕ್ರಮವಾಗಿ ಮಾಡುತ್ತಿದ್ದರು. ಅಂತರ್ಮುಖವಾಗಿ ಶ್ರೀರಾಮನ ದರ್ಶನಕ್ಕಾಗಿ ಎದುರು ನೋಡತೊಡಗಿದರು. ಆಲಸ್ಯವನ್ನು ಸಹಿಸಲಾಗುತ್ತಿರಲಿಲ್ಲ. ಆದರೂ ಸೂರ್ಯ ದೇವನ ಆಶೀರ್ವಾದವು ಸತ್ಯವಾದುದು. ನವರಾತ್ರಿಗಳು ಮುಗಿಯುವುದರೊಳಗೆ ಶ್ರೀರಾಮಚಂದ್ರನ ದರ್ಶನವು ತಪ್ಪದೇ ಆಗುವುದೆಂಬ ಅಪಾರ ನಂಬಿಕೆ ಇತ್ತು. ಅಷ್ಟಮಿಯಂದು ಬೆಳಗ್ಗಿನ ಜಾವದಿಂದ ಕಾರ್ಯಕ್ರಮಗಳು ನಡೆಯುತ್ತಿತ್ತು. ಭಾನೋಜಿಯು ಶ್ರೀರಾಮ ಕಥೆಯನ್ನು ಹೀಗೆ ಹೇಳುತ್ತಿದ್ದರು. ಶ್ರೋತ್ರರೇ, ಇದು ಶಬರಿಗೆ ಶ್ರೀರಾಮ ಸಂದರ್ಶನವಾಗುವ ಸಂದರ್ಭ. ಸಾವಧಾನವಾಗಿ ಆಲಿಸಿರಿ. ಶ್ರೀರಾಮಚಂದ್ರನು ಆಶ್ರಿತ ವತ್ಸಲನು ಮತ್ತು ಆನಂದ ಸ್ವರೂಪನು. ಆತನನ್ನೇ ನಂಬಿ ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡುವವರ ಬಳಿಗೆ ತಾನೇ ನಡೆದು ಬಂದು ದರ್ಶನವನ್ನು ಕೊಡುತ್ತಾನೆಂಬ ಸಿದ್ಧಾಂತಕ್ಕೆ ಇದು ನಿದರ್ಶನವು. ಎಷ್ಟು ಧನ್ಯಳೋ ಶಬರಿ! ಭೋವಿ ಕುಲದವಳಾದರೂ ಶ್ರೀರಾಮಸ್ಮರಣೆಯಿಂದ ಶ್ರೀರಾಮ ದರ್ಶನವನ್ನೇ ಅಲ್ಲದೆ ಮುಕ್ತಿಯನ್ನು ಪಡೆದಳು. ಈಗ ನಾವು ಆ ಪರಮ ಪಾವನ ಸ್ತ್ರೀಮೂರ್ತಿಯ ವೃತ್ತಾಂತವನ್ನು ಹೇಳಿಕೊಳ್ಳೋಣ. ಸಾಧು ಸಜ್ಜನರೇ, ಪೂರ್ವ ಕಾಲದಲ್ಲಿ ಮತಂಗ ಮಹರ್ಷಿ ಎಂಬ ಬ್ರಹ್ಮಜ್ಞಾನಿಗಳು ಒಂದು ಅರಣ್ಯದಲ್ಲಿ ವಾಸಿಸುತ್ತಿದ್ದರು. ಅವರು ವಯೋವೃದ್ಧರು ಮತ್ತು ಜ್ಞಾನವೃದ್ಧರು. ಅವರು ನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿ ನದಿ ಸ್ನಾನಕ್ಕೆ ಹೋಗುವ ದಾರಿಯುದ್ದಕ್ಕೂ ಕಾಲಿಗೆ ಕಲ್ಲುಗಳು ಚುಚ್ಚಿಕೊಳ್ಳದಂತೆ ಕಾಡಿನಲ್ಲಿರುವ ಹೂಗಳನ್ನು ತಂದು ಹಾಸುತ್ತಿದ್ದಳು. ತಾನು ಕಾಣಿಸಿಕೊಳ್ಳದಂತೆ ಇರುತ್ತಾ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನು ಮಾಡುತ್ತಿದ್ದ ಸ್ತ್ರೀ ಶಬರಿ. ಒಂದು ದಿನ ಆ ಸೇವೆಯನ್ನು ಗುರುತಿಸಿ ಆಕೆಯನ್ನು ಆಧರಿಸಿ ತನ್ನ ಆಶ್ರಮಕ್ಕೆ ಬಂದು ಅಲ್ಲಿಯೇ ಇರುವಂತೆ ಹೇಳಿದರು. ಅದಕ್ಕೆ ಆಕೆಯು, ಸ್ವಾಮಿ, ನಾನು ಬೋವಿ ಕುಲದವಳಾದುದರಿಂದ ಮುನಿಗಳೆಲ್ಲರೂ ನನ್ನ ಸೇವೆಯನ್ನು ನಿರಾಕರಿಸಿ ಕೋಪಿಸಿಕೊಳ್ಳುತ್ತಾರೆ. ಆದುದರಿಂದ ದೂರದಿಂದಲೇ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಹೀಗೆಯೇ ಇರುತ್ತೇನೆ ಎಂದು ಬೇಡಿದಳು. ಆಕೆಯ ಭೂತ, ಭವಿಷ್ಯತ್, ವರ್ತಮಾನ ವಿಷಯಗಳೆಲ್ಲವೂ ಆ ಮಹರ್ಷಿಯ ದಿವ್ಯ ದೃಷ್ಟಿಗೆ ಗೋಚರವಾದವು. ಯಾರು ಏನಂದರೂ ಸರಿಯೇ, ನೀನು ನಮ್ಮ ಆಶ್ರಮದಲ್ಲಿಯೇ ಇರಬೇಕು ಎಂದು ಆಜ್ಞಾಪಿಸಿದರು. ಗುರುವಾಜ್ಞೆಗೆ ಬದ್ಧಳಾಗಿ ಸೇವೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡತೊಡಗಿದಳು. ಅವರು ಆಕೆಗೆ ಶ್ರೀರಾಮ ಮಂತ್ರವನ್ನು ಉಪದೇಶಿಸಿದರು. ಒಂದು ದಿನ ಆ ಮಹರ್ಷಿಗಳು ಶಬರಿಯನ್ನು ಹತ್ತಿರಕ್ಕೆ ಕರೆದು ತಾವು ಬಂದ ಕಾರ್ಯವು ಮುಗಿಯಿತೆಂದು ಶ್ರೀರಾಮಚಂದ್ರನು ಸೀತಾನ್ವೇಷಣೆಯ ನೆಪದಿಂದ ಈ ಆಶ್ರಮಕ್ಕೆ ಬಂದು ಪಾವನಗೊಳಿಸುವನೆಂದು
ಆಗ ಶ್ರೀರಾಮನಿಗೆ ಆತಿಥ್ಯವನ್ನು ನೀಡಿದ ನಂತರ ಆಕೆಗೆ ಮುಕ್ತಿಯುಂಟಾಗುವುದೆಂದು ಹೇಳಿ ದೇಹವನ್ನು ತ್ಯಜಿಸಿದರು. ಅಂದಿನಿಂದ ಶಬರಿಯು ಶ್ರೀರಾಮ ಮಂತ್ರವನ್ನು ಜಪಿಸುತ್ತಾ ಶ್ರೀರಾಮನು ಯಾವಾಗ ಬರುತ್ತಾನೋ ಎಂದು ಎದುರು ನೋಡುತ್ತಾ ಕಾಲ ಕಳೆಯುತ್ತಿದ್ದಳು. ತನ್ನ ಗುರುದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಶ್ರೀರಾಮ ಶ್ರೀರಾಮ, ನನ್ನ ಮೇಲೆ ಯಾವಾಗ ದಯ ಉಂಟಾಗುತ್ತದೆ ತಂದೆ? ಯಾವಾಗ ಈ ಶಬರಿಗೆ ದರ್ಶನವನ್ನು ಕೊಡುವೆ? ಈ ಶರೀರವು ಕೇವಲ ಗುರುವಾಜ್ಞೆಯನ್ನು ಪಾಲಿಸುವುದಕ್ಕೇ ಇದೆ ಎಂದು ನಂಬಿ ಜೀವಿಸುತ್ತಿದ್ದೇನೆ. ಅನಾಥ ಬಂಧುವೆ, ದೀನ ಶರಣ್ಯನೇ, ಇನ್ನಷ್ಟು ದಿನ ಎದುರು ನೋಡು ನನ್ನಪ್ಪ. ಈ ಶರೀರವು ಬಡಕಲಾಗಿ ಸ್ವಾಧೀನವನ್ನು ಕಳೆದುಕೊಳ್ಳುತ್ತಿದೆ. ಶ್ರೀರಾಮ ಶ್ರೀರಾಮ ಎಂಬ ನಾಮದೊಂದಿಗೆ ಹೆಜ್ಜೆಗಳನ್ನಿಡುತ್ತಿದ್ದಳು. ಶ್ರೀರಾಮ ನಾಮಸ್ಮರಣೆಯೊಂದಿಗೆ ಹೂವು ಹಣ್ಣುಗಳನ್ನು ಬಿಡಿಸುತ್ತಿದ್ದಳು. ರಾಮನು ಬರುವ ವೇಳೆಗೆ ಒಳ್ಳೆಯ ರುಚಿಕರವಾದ ಹಣ್ಣುಗಳು ಇಲ್ಲದಿದ್ದರೆ ಆತಿಥ್ಯವನ್ನು ಹೇಗೆ ಕೊಡಬಲ್ಲೆನು? ಗುರುವಿನ ಆದೇಶವನ್ನು ಮತ್ತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಹೇಗೆ? ಇಂತಹ ಆಲೋಚನೆಗಳಿಂದ ಶ್ರೀರಾಮನ ನಿರೀಕ್ಷಣೆಯಲ್ಲಿಯೇ ಕಾಲ ಕಳೆಯುತ್ತಿದ್ದಳು. ಶ್ರೀರಾಮನು ಬಂದಾನೇನೋ ಎಂದು ಹೊರಗೆ ನೋಡುವಳು. ಯಾವಾಗ ಬರುವನೋ ಎಂದುಕೊಳ್ಳುವಳು. ಹೇ ರಾಮನೇ, ಇನ್ನೂ ಬರಲಿಲ್ಲವೇಕೆ ತಂದೆ? ಈ ಶಬರಿಯನ್ನು ಕರುಣಿಸು, ನೀನು ದಯಾಸಾಗರನು. ಶ್ರೀರಾಮನೇ ಶ್ರೀರಾಮನೇ, ನೀನೆಲ್ಲಿದ್ದರೂ ಈ ಶಬರಿಯ ಮೇಲೆ ಅಣುವಷ್ಟು ಕೃಪಾ ದೃಷ್ಟಿಯನ್ನು ಬೀರು ಎಂದುಕೊಳ್ಳುವಳು. ಆಕೆಯ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಶ್ರೀರಾಮನಾಮ ಜಪವು, ನೋಟದಲ್ಲಿ ಶ್ರೀರಾಮನಿಗಾಗಿ ಅನ್ವೇಷಣೆಯು, ಮನಸ್ಸಿನಲ್ಲಿ ಶ್ರೀರಾಮ ದರ್ಶನದ ಅಪೇಕ್ಷೆಯು ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಈ ಘಟನೆಯನ್ನು ಕೇಳುತ್ತಿದ್ದ ಸೂರ್ಯಾಜಿಯವರ ಪರಿಸ್ಥಿತಿಯೂ ಅದೇ ರೀತಿಯಾಗಿತ್ತು. ಆತನ ಆಲೋಚನೆಯೆಲ್ಲವೂ ಶ್ರೀರಾಮ ದರ್ಶನದ ಬಗೆಯೇ. ತನಗೆ ಗುರುವನುಗ್ರಹದಿಂದ ಸೂರ್ಯ ದರ್ಶನವಾಯಿತು. ಸೂರ್ಯ ದೇವರ ವರದಿಂದ ಸೂರ್ಯವಂಶ ಭೂಷಣನಾದ ಶ್ರೀರಾಮ ದರ್ಶನವಾಗಬೇಕಾಗಿದೆ. ಆಗ ಶಬರಿಯು ಶ್ರೀರಾಮನ ದರ್ಶನಕ್ಕಾಗಿ ಪರಿತಪಿಸುತ್ತಿದ್ದ ಹಾಗೆಯೇ ಈಗ ನನ್ನ ಮನಸ್ಸು ಹಾತೊರೆಯುತ್ತಿದೆ. ಈಗಲೋ ಆಗಲೋ ಶ್ರೀರಾಮ ದರ್ಶನವು ನನಗೂ ಲಭಿಸುತ್ತದೆ ಎಂದು ತನ್ನ ಆವೇದನೆಯನ್ನು ಸಮಾಧಾನಗೊಳಿಸಿಕೊಳ್ಳುತ್ತಿದ್ದನು. ಭಾನೋಜಿಯು ಕೀರ್ತನಾ ಕೌಶಲ್ಯದಿಂದ ಈ ಕಥೆಯನ್ನು ಕೇಳುತ್ತಿದ್ದವರೆಲ್ಲರೂ ಮೈಮರೆತು ಆ ಕರುಣೆಯ ರಸಾನುಭೂತಿಯಲ್ಲಿ ಲೀನವಾಗಿದ್ದರು. ಶಬರಿಯ ಆವೇದನೆಯನ್ನು ಕೇಳಿದ ಎಲ್ಲರ ಹೃದಯಗಳು ಮಿಡಿದವು. ಶ್ರೋತ್ರರೆಲ್ಲರೂ ಕಣ್ಣುಗಳನ್ನು ಒರೆಸಿಕೊಂಡರು. ಸೂರ್ಯಾಜಿ ದಂಪತಿಗಳ ಮನೋವೇದನೆಯನ್ನು ಮಾತುಗಳಲ್ಲಿ ಹೇಳಲು ಸಾಧ್ಯವಿರಲಿಲ್ಲ. ಕೀರ್ತನಾಕಾರರು ಕಥೆಯನ್ನು ಮುಂದುವರೆಸುತ್ತಿದ್ದನು. ಶ್ರೀರಾಮನೇ, ಬಂದೆಯಾ ತಂದೆಯೇ, ಸ್ಮತೃಗಾಮಿಯೇ, ಈ ಶಬರಿಯನ್ನು ಕರುಣಿಸಿರುವೆಯಾ? ಶ್ರೀರಾಮನೇ, ಇಷ್ಟು ವರ್ಷಕ್ಕೆ ನನ್ನ ಗುರುದೇವರ ಬಯಕೆಯೂ ಈಡೇರಿತು. ನನ್ನ ಜನ್ಮವೂ ಸಾರ್ಥಕವಾಯಿತು. ನನ್ನ ಭಾಗ್ಯವೇ ಭಾಗ್ಯವು ಎಂದಳು. ಶಬರಿಯ ಕಣ್ತುಂಬ ಆನಂದ ಬಾಷ್ಪಗಳು ಸುರಿಯುತ್ತಿತ್ತು ಎಂದು ಹೇಳಿ ಭಾನೋಜಿಯು, ಶ್ರೋತ್ರರೇ, ಎಲ್ಲರೂ ಗಟ್ಟಿಯಾಗಿ ಹೇಳಿರಿ, ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ ಎನ್ನುತ್ತಾ ಎಲ್ಲರೂ ಏಕಕಂಠದಿಂದ ಜಯ ಜಯನಾದವನ್ನು ಮಾಡಿದರು. ಸೂರ್ಯಾಜಿ ಪಂತರಿಗೆ ಶ್ರೀರಾಮನ ದರ್ಶನ. ಸೂರ್ಯಾಜಿ ಪಂತರು ಆ ಊಹಾಲೋಕದಿಂದ ಒಂದು ಸಲ ಹೊರಗೆ ಬಂದರು. ಭಾನೋಜಿಯು ಶಬರಿಯು ಶ್ರೀರಾಮನಿಗೆ ಆತಿಥ್ಯವನ್ನು ಕೊಡುತ್ತಿದ್ದಾಳೆ ಎಂದು ಹೇಳುತ್ತಿದ್ದನು. ಅಷ್ಟರಲ್ಲಿ ಹೊರಗಿನ ಬಾಗಿಲ ಕಡೆಯಿಂದ ಯಾರೋ ಪರಿಚಯವಿರುವವರು ಕರೆದ ಹಾಗನ್ನಿಸಿತು. ಮೊದಲು ಆ ಕರೆಯು ಅಷ್ಟು ಸ್ಪಷ್ಟವಾಗಿಲ್ಲದಿದ್ದರೂ ನಂತರ ಗಟ್ಟಿಯಾಗಿ ಕೇಳಿಸಿತು. ಸೂರ್ಯಾಜಿಯವರು ಮೇಲೆದ್ದು ಬೇಗ ಬೇಗ ಆ ಕರೆಯ ಕಡೆಗೆ ನಡೆದರು. ಅಲ್ಲಿ ತನಗೆ ಚೆನ್ನಾಗಿ ಪರಿಚಯವಿರುವ ಕಾವಲುಗಾರನೊಬ್ಬನು ಅವರಿಗೆ ನಮಸ್ಕರಿಸಿ, ತಾವಿಲ್ಲಿರುವಿರೇನು ಎಂದನು. ಸೂರ್ಯಾಜಿಯವರು ಆತನನ್ನು ನೋಡುತ್ತಾ, ಏನಪ್ಪ, ಏನು ವಿಶೇಷ ಎಂದು ಕೇಳಿದನು. ಪಂತಾಜಿ, ನಮ್ಮ ಗ್ರಾಮದ ಕೆರೆಯ ಬಳಿ ಇರುವ ಹನುಮದಾಲಯದ ಜಗುಲಿಯ ಮೇಲೆ ಕುಳಿತಿರುವ ಯಾರೋ ಇಬ್ಬರು ಪುರುಷರು ನಿಮ್ಮನ್ನು ಕರೆತರಲು ಹೇಳಿದರು. ಅವರು ಯಾರೋ, ಎಲ್ಲಿಂದ ಬಂದಿರುವರೋ ತಿಳಿಯದು. ನಮ್ಮ ಪ್ರದೇಶದವರಂತೂ ಅಲ್ಲ. ವೇಷ ಭಾಷೆಗಳನ್ನು ನೋಡಿದರೆ ಮುಸಲ್ಮಾನರಂತೆ ಇರುವರು. ಆದರೂ ಅವರನ್ನು ನೋಡಿದರೆ ತುಂಬಾ ಮರ್ಯಾದಸ್ಥರಂತೆ ಕಾಣುವರು. ಬಹಳ ಶಾಂತವಾಗಿ ಗಂಭೀರವಾಗಿ ಮಾತನಾಡುತ್ತಾರೆ. ಆ ಸೊಗಸಾದ ರಾಮಕಥೆಯನ್ನು ಬಿಟ್ಟು ಬರಲು ಸೂರ್ಯಾಜಿಯವರಿಗೆ ಮನಸ್ಸಿರಲಿಲ್ಲ. ಆದರೆ ತನ್ನ ಕರ್ತವ್ಯದ ದೃಷ್ಟಿಯಿಂದ ಗ್ರಾಮಕ್ಕೆ ಸಂಬಂಧಿಸಿದ ಯಾವುದೋ ಕಾರ್ಯದ ಮೇರೆಗೆ ಅವರು ಬಂದಿರಬಹುದೆಂದುಕೊಂಡು ಬೇಗ ಬೇಗ ಆ ಕಾವಲುಗಾರನ ಹಿಂದೆಯೇ ನಡೆದರು. ದೂರದಿಂದಲೇ ಆ ಪುರುಷರಿಬ್ಬರನ್ನು ನೋಡಿದಾಗ ಏನೋ ಅನುಮಾನ ಉಂಟಾಯಿತು. ಆದರೂ ಆಂಜನೇಯನ ದೇವಸ್ಥಾನದ ಬಳಿ ಅನುಮಾನಗಳಿಗೆ ಎಡೆಯಿಲ್ಲವೆಂದುಕೊಂಡು ಆಲಯದೊಳಗೆ ಪ್ರವೇಶಿಸಿ
ಆ ಸಂಕಟ ವಿಮೋಚನನಿಗೆ ನಮಸ್ಕಾರಗಳನ್ನು ಮಾಡುತ್ತಿರುವಾಗಲೇ ಮಂಜು ಮಂಜು ಬೆಳಕಿರುತ್ತಿದ್ದ ಆ ಆಲಯದಲ್ಲಿ ಅಕಸ್ಮಾತ್ ಆಗಿ ಅದ್ಭುತವಾದ ತೇಜೋಪುಂಜಗಳು ಕಾಣತೊಡಗಿದವು. ಆ ತೇಜಸ್ಸನ್ನು ಚರ್ಮಚಕ್ಷುಗಳಿಂದ ನೋಡಲಾಗದೆ ಪ್ರಜ್ಞೆಯನ್ನು ಕಳೆದುಕೊಂಡು ಕೆಳಗೆ ಬಿದ್ದು ಹೋಗುತ್ತಿದ್ದರೆ, ಕಾವಲುಗಾರನ ರೂಪದಲ್ಲಿದ್ದ ಆಂಜನೇಯ ಸ್ವಾಮಿಯು ನಿಜ ರೂಪವನ್ನು ತಾಳಿ ಬೀಳುತ್ತಿದ್ದ ಸೂರ್ಯಾಜಿಯವರನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡನು. ದೂರದಲ್ಲಿದ್ದ ಆ ಮುಸಲ್ಮಾನ ವೇಷಧಾರಿಗಳಾದ ರಾಮ ಲಕ್ಷ್ಮಣರು ಹತ್ತಿರಕ್ಕೆ ಬರುತ್ತಾ ನಿಜ ರೂಪಗಳನ್ನು ತಾಳಿದರು. ಶ್ರೀರಾಮನು ತನ್ನ ಕೈಯಿಂದ ಸೂರ್ಯಾಜಿಯ ಶರೀರದ ಎಲ್ಲಾ ಭಾಗಗಳನ್ನು ಮುಟ್ಟಿದನು. ಆ ದೇವದೇವನು ಮುಟ್ಟುತ್ತಿದ್ದಂತೆಯೇ ಸೂರ್ಯಾಜಿಗೆ ಕಳೆದು ಹೋಗಿದ್ದ ಜ್ಞಾನವೂ ಮರುಕಳಿಸಿತು. ಮೆಲ್ಲಗೆ ಕಣ್ಣು ಬಿಡುತ್ತಾ ಎದ್ದು ಕುಳಿತನು. ತನ್ನ ಕಣ್ಣನ್ನು ತಾನೇ ನಂಬಲಿಲ್ಲ. ವೇಸ್ಕರನಾಗಲಿ ಮುಸಲ್ಮಾನರಾಗಲಿ ಇರಲಿಲ್ಲ. ತನ್ನ ಸುತ್ತಲೂ ರಾಮ ಲಕ್ಷ್ಮಣರು, ಆಂಜನೇಯನು ಮುಗುಳ್ನಗೆಯಿಂದ ಈತನನ್ನೇ ನೋಡುತ್ತಿದ್ದರು. ಸಂಭ್ರಮ ಆಶ್ಚರ್ಯಗಳಿಂದ ಮೈ ಪುಳಕಿತವಾಗಿ ರೋಮಾಂಚನಗೊಂಡಿತು. ಆನಂದ ಪಾರವಶ್ಯದಿಂದ ಮಾತೂ ಹೊರಡಲಿಲ್ಲ. ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿ ಹೋದವು. ಆ ಕ್ಷಣದಲ್ಲಿ ಸೂರ್ಯಾಜಿಗೆ ಅಷ್ಟ ಸಾತ್ವಿಕ ಭಾವಗಳು ಜಾಗೃತವಾದವು. ಅಂದರೆ ಸಂಭ್ರಮ, ಆಶ್ಚರ್ಯ, ಆನಂದ, ಪಾರವಶ್ಯ, ಮಾತು ಹೊರಡದಿರುವುದು, ಆಶ್ರುಪತ, ಶರೀರ ಕಂಪನ ಮತ್ತು ವೇದೋದ್ಭವ. ಅಂತರಾತ್ಮವು ಶ್ರೀರಾಮನಾಮ ಮಂತ್ರವನ್ನು ಘೋಷಿಸುತ್ತಿತ್ತು. ಕ್ರಮೇಣ ಶ್ರೀರಾಮಚಂದ್ರನ ಕೃಪಾ ವೀಕ್ಷಣೆಯಿಂದ ಆತನ ಶರೀರವು ಮೊದಲಿನಂತಾಯಿತು. ಶ್ರೀರಾಮನ ಪಾದಕ್ಕೆರಗಿ ಪಾದಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಆನಂದ ಬಾಷ್ಪಗಳಿಂದ ಅಭಿಷೇಕಿಸುತ್ತಿದ್ದನು. ಗರ್ಭದೊಳಗಿನಿಂದ ರೋದನೆಯು ಉಕ್ಕಿ ಬರುತ್ತಿದ್ದರೂ ಅಳುತ್ತಾ ಆನಂದ ಪಡುತ್ತಿದ್ದನು. ಶ್ರೀರಾಮಚಂದ್ರನು ತನ್ನ ಅಮೃತ ಹಸ್ತವನ್ನು ಸೂರ್ಯಾಜಿಯ ತಲೆಯ ಮೇಲಿಟ್ಟು ಭುಜವನ್ನು ತಟ್ಟುತ್ತಾ ಧೈರ್ಯವನ್ನು ತುಂಬಿದನು. ಸೂರ್ಯಾಜಿಯು ಮೆಲ್ಲಗೆ ಎದ್ದು ಲಕ್ಷ್ಮಣನಿಗೂ ಆಂಜನೇಯನಿಗೂ ನಮಸ್ಕರಿಸಿ ಸಜಲ ನೇತ್ರಗಳಿಂದ ಶ್ರೀರಾಮನ ಕಡೆಗೆ ನೋಡುತ್ತಾ, ಶ್ರೀರಾಮನೇ, ಶ್ರಿತಜನ ಪೋಷಕನೇ, ರಘುರಾಮನೇ, ಸೀತಾವಲ್ಲಭನೇ, ತಂದೆಯೇ, ನೀನು ಆದಿಪುರುಷನು, ಸ್ವಯಂ ಜ್ಯೋತಿಯು ಮತ್ತು ಸಚ್ಚಿದಾನಂದನು, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಇಂದ್ರಿಯಗಳಿಗೆ ಒಡೆಯನು, ಮಹಾಭೂತ ಗಣಗಳೆಲ್ಲಕ್ಕೂ ಆಧಾರವಾಗಿರುವವನು ನೀನೇ ಪರಬ್ರಹ್ಮನು. ನರಗಳಲ್ಲಿ ಜೀವಿಸುವೆಯಾದುದರಿಂದ ನಾರಾಯಣನೆಂದೂ ಪ್ರಸಿದ್ಧಿಯಾಗಿರುವೆ. ಕ್ಷೀರಸಾಗರ ಶಯನನೇ, ಈ ಜಗತ್ತಿನಲ್ಲಿ ನೀನಿಲ್ಲದಿರುವುದು ಬೇರೇನೂ ಇಲ್ಲ. ಪರಮೇಷ್ಠಿಯೇ, ನೀನು ಆತ್ಮನಿಷ್ಠಾಗರಿಷ್ಠರಿಗೆ ಧ್ಯೇಯವಾದ ಆತ್ಮವು, ಸರ್ವಾರ್ಥ ಸಾಧಕರಿಗೆ ಸಾಧನೀಯನು. ಆರ್ತರ ಕೋರಿಕೆಗಳನ್ನು ತೀರಿಸುವುದರಲ್ಲಿ ನಿನಗೆ ಯಾರೂ ಸಾಟಿ ಇಲ್ಲ. ಕರುಣಾಕರನೇ, ಕೌಸಲ್ಯ ನಂದನನೇ, ನನ್ನ ಜನ್ಮ ಜನ್ಮಾಂತರದ ಸಾಧನೆಯೂ ಫಲಿಸಿದೆ. ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿದೆ ತಂದೆಯೇ ಎಂದು ಮತ್ತೆ ಶ್ರೀರಾಮನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಶ್ರೀರಾಮನು ವಾತ್ಸಲ್ಯ ಪೂರಿತ ಮೃದು ಮಧುರ ಧ್ವನಿಯಿಂದ, ಸಾಧಕನೇ, ನೀನು ಕಾರಣ ಜನ್ಮನು. ಸೂರ್ಯ ಭಗವಾನನ ಉಪಾಸನೆಯಿಂದ, ಅತಿಥಿ ಅಭ್ಯಾಗೇತರ ಸೇವೆಯಿಂದ, ನಿರಂತರವಾದ ಜಪ ತಪಗಳಿಂದ ನಿಷ್ಠಾಗರಿಷ್ಠನಾಗಿ ನಿನ್ನ ಜನ್ಮವನ್ನು ಪಾವನಗೊಳಿಸಿಕೊಂಡಿರುವೆ. ನಿನ್ನ ಗುರುಭಕ್ತಿಯು ನನ್ನನ್ನು ಇಲ್ಲಿಗೆ ಕರೆತಂದಿದೆ. ಭಗವಂತನ ನಿವಾಸವು ಭಕ್ತರ ಹೃದಯದಲ್ಲಿಯೇ. ನಾನು ನಿನ್ನ ಹೃದಯವಾಸಿಯೇ. ಮಗು, ಏನಾದರೂ ವರವನ್ನು ಬೇಡಿಕೋ ಎಂದನು. ಅದಕ್ಕೆ ಸೂರ್ಯಾಜಿ ಪಂತನು, ಹೇ ದಶರಥ ನಂದನನೇ, ನನ್ನನ್ನು ಮಾಯೆಯಲ್ಲಿ ಮುಳುಗಿಸಬೇಡ. ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳೂ ನಶ್ವರವಿವೆ. ನಿನ್ನನ್ನು ಬಿಟ್ಟು ಅಂತಹವುಗಳನ್ನು ಬೇಡುವುದಕ್ಕಿಂತ ಅವಿವೇಕವು ಬೇರೊಂದಿದೆಯೇ? ಹೇ ಭಕ್ತವತ್ಸಲನೆ, ದೀನ ಬಂಧುವೆ, ದಯಾಳುವೆ, ನನಗೆ ನಿನ್ನಲ್ಲಿ ನಿಶ್ಚಲ ಭಕ್ತಿಯನ್ನು ಮತ್ತು ನಿನ್ನ ಪಾದಗಳ ಬಳಿಯಲ್ಲಿ ನಿರಂತರವಾದ ನಿವಾಸವನ್ನು ಕರುಣಿಸು. ಅದೇ ನನಗೆ ಬೇಕು ಎಂದು ಪ್ರಾರ್ಥಿಸಿದನು. ಅಯೋಧ್ಯಾಧೀಶನು ಮುಗುಳು ನಗುತ್ತಾ, ಭಕ್ತನೇ ಸೂರ್ಯಾಜಿ, ಸಾಧು ಜನರ ಸೇವೆಯಲ್ಲಿ ಮತ್ತು ಗುರು ಸೇವೆಯಲ್ಲಿ ಪರಿಪಕ್ವವಾಗಿರುವೆ. ರಾಜಯೋಗದಲ್ಲಿ ಪರಿಪೂರ್ಣನಾಗಿರುವೆ. ನಿನ್ನಂತಹವನು ಕೇಳಬೇಕಾದುದನ್ನೇ ಕೇಳಿರುವೆ. ತಥಾಸ್ತು. ಆದರೂ ನಿನ್ನ ಜನ್ಮದ ಕಾರಣವು ಬೇರೆಯಾಗಿಯೇ ಇದೆ. ನಿನ್ನ ಬಳಿಗೆ ಬರಲು ದೇವ ಕಾರ್ಯವೂ ಸ್ವಕಾರ್ಯವೂ ಮಿಳಿತವಾಗಿದೆ. ನಿನಗೆ ಸೂರ್ಯವಂಶದಿಂದ ಒಬ್ಬ ಪುತ್ರನು, ಹನುಮದಂಶದಿಂದ ಒಬ್ಬ ಪುತ್ರನು ಜನಿಸುವರು. ನಿನ್ನ ಎರಡನೆಯ ಮಗನು ರಾಮನಾಮ ಪ್ರಚಾರವನ್ನು ಮಾಡುತ್ತಾ ಈ ಕಲಿಯುಗದಲ್ಲಿ ಧರ್ಮೋದ್ಧಾರವನ್ನು ಮಾಡುವನು. ಪರಮಶಿವನ ಅಂಶದಿಂದ ಧರ್ಮಾರ್ಥಿಯಾದ ಒಬ್ಬ ಮಹಾರಾಜನು ಜನಿಸುವನು.
ಅವನಿಗೆ ನಿನ್ನ ಕುಮಾರನು ಮಾರ್ಗದರ್ಶಕನಾಗುವನು, ನಿನ್ನ ವಂಶವು ಉದ್ಧರಿಸಲ್ಪಡುತ್ತದೆ ಎಂದು ಆಶೀರ್ವದಿಸಿದನು. ಸೂರ್ಯಾಜಿ ಪಂತನು ಕೈಜೋಡಿಸಿ, ದೇವಾಧಿದೇವನೇ, ನಿನ್ನ ಅನುಗ್ರಹವು ಯಾವಾಗಲೂ ನನಗೆ ಉಂಟಾಗುವ ಹಾಗೆ ವರವನ್ನು ಪ್ರಸಾದಿಸು ಎಂದು ಬೇಡಿಕೊಂಡನು. ಶ್ರೀರಾಮನು ಆ ಕ್ಷಣದಲ್ಲಿಯೇ ಸೀತಾ, ಲಕ್ಷ್ಮಣ, ಹನುಮತ್ ಸಮೇತ ಶ್ರೀರಾಮಚಂದ್ರನ ವಿಗ್ರಹವನ್ನು ಸೃಷ್ಟಿಸಿ ಆತನಿಗೆ ಕೊಡುತ್ತಾ, ನಿನ್ನಾಶೆಯು ತಪ್ಪದೇ ನೆರವೇರುತ್ತದೆ ಎಂದು ಮಾಯವಾದನು. ಕೂಡಲೇ ಬೇಗನೆ ಸೂರ್ಯಾಜಿಯು ಮನೆಯನ್ನು ಸೇರಿಕೊಂಡನು. ಮನೆಯ ಹತ್ತಿರ ಶ್ರೀರಾಮ ಕಥಾಗಾನವು ಸಾಗುತ್ತಲೇ ಇತ್ತು. ರೇಣುಬಾಯಿಯು ಕಥಾಶ್ರವಣವನ್ನು ಮಾಡುತ್ತಾ ತನ್ನ ಪತಿಗಾಗಿ ಬಾಗಿಲ ಕಡೆಗೆ ಮತ್ತೆ ನೋಡುತ್ತಿದ್ದಳು. ಕೈಯಲ್ಲಿ ಸೀತಾ, ಲಕ್ಷ್ಮಣ, ಹನುಮತ್ ಸಮೇತ ಶ್ರೀರಾಮಚಂದ್ರನ ವಿಗ್ರಹದೊಂದಿಗೆ ಸಿಂಹದ್ವಾರವನ್ನು ದಾಟಿ ಸೂರ್ಯಾಜಿಯು ಒಳಗೆ ಬಂದನು. ರೇಣುಬಾಯಿಯು ಜಾಗ್ರತೆಯಿಂದ ಎದ್ದು ನಿಂತಳು. ಸೂರ್ಯಾಜಿಯು ಬೇಗ ಆಕೆಯ ಬಳಿಗೆ ಬಂದು ಆ ವಿಗ್ರಹವನ್ನು ಆಕೆಗೆ ಕೊಟ್ಟನು. ಭಾನೋಜಿ ಗೋಸಾವಿಯು ಆ ಸಮಯಕ್ಕೆ ಸರಿಯಾಗಿ ಶ್ರೀರಾಮ ಹನುಮಂತರ ಸಮಾಗಮವನ್ನು ಕುರಿತು ವರ್ಣಿಸುತ್ತಾ ಈ ದೃಶ್ಯವನ್ನು ನೋಡಿ ಆವಾಕ್ಕಾದನು. ಸೂರ್ಯಾಜಿಯು ತನಗುಂಟಾದ ದರ್ಶನಾನುಭವವನ್ನು ಚಾಚೂ ತಪ್ಪದೆ ವಿವರಿಸಿದನು. ಎಲ್ಲರೂ ಆನಂದ ಪರವಶರಾಗಿ ಜಯ ನಾದಗಳನ್ನು ಮಾಡಿದರು. ಭಾನೋಜಿಯು ಜೈ ಬೋಲೋ ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಮಹಾರಾಜ್ ಕಿ ಎನ್ನಲು ಭಕ್ತರೆಲ್ಲರೂ ಜೈ ಎಂದು ಮುಕ್ತ ಕಂಠದಿಂದ 3 ಸಲ ಹೇಳಿದರು. ಓದುಗರೆ, ನೀವು ಕೂಡ ಆ ಆನಂದದಲ್ಲಿ ಭಾಗಿಗಳಾಗಿ ಜಯ ನಾದಗಳನ್ನು ಮಾಡಿರಿ. ನಂತರ ಆ ಪುಣ್ಯ ದಂಪತಿಗಳು ಭಕ್ತರೆಲ್ಲರಿಗೂ ಸಮಾರಾಧನೆಯನ್ನು ಮಾಡಿದರು. ಸೂರ್ಯ ಭಗವಾನನ ಅನುಗ್ರಹದಿಂದಲೂ ಶ್ರೀರಾಮನ ಆಶೀರ್ವಾದದಿಂದಲೂ ಆ ದಂಪತಿಗಳ ಜೀವನ ವಿಧಾನವು ಬದಲಾಗತೊಡಗಿತು. ಅವರ ಮನೆಯು ಶ್ರೀರಾಮ ಮಂದಿರದಂತೆಯೇ ಆಯಿತು. ತಂಡೋಪತಂಡಗಳಾಗಿ ಸುತ್ತಮುತ್ತಲ ಗ್ರಾಮಗಳಿಂದಲೂ ಭಕ್ತರು ಬಂದು ಸೀತಾರಾಮರನ್ನು ನೋಡಿ ಆನಂದಿಸಿ ಸೂರ್ಯಾಜಿಯಿಂದ ಮಂತ್ರ ದೀಕ್ಷೆಯನ್ನು ಪಡೆಯುತ್ತಿದ್ದರು. ರೇಣುಬಾಯಿಗೆ ಭಕ್ತ ಜನ ಜಂಗುಳಿ ಸಂಭ್ರಮಗಳ ನಡುವೆ ದಿನಗಳು ಕಳೆದದ್ದೇ ತಿಳಿಯಲಿಲ್ಲ. ಹೀಗಿರಲು ರೇಣುಬಾಯಿಯು ಒಂದು ಶುಭ ಮುಹೂರ್ತದಲ್ಲಿ ಗರ್ಭವನ್ನು ಧರಿಸಿದಳು. ದೇವತೆಗಳ ವರಗಳು ಫಲಿಸಿತು. ಸೂರ್ಯಾಜಿ ಮತ್ತು ಭಾನೋಜಿಯವರು ಆಕೆಗೆ ಮಾಡಬೇಕಾದ ಪುಂಸವನ ಸೀಮಂತಾದಿ ಸಂಸ್ಕಾರಗಳನ್ನು ಕಾಲಕ್ಕೆ ವೈಭವದಿಂದ ನಡೆಸಿದರು. ಆ ಸಮಾರಂಭಗಳಿಗೆ ಬಂದಿದ್ದ ಗ್ರಾಮಸ್ಥರೆಲ್ಲರೂ ಇವರು ಸಂತಾನವಂತರಾಗುತ್ತಿರುವುದಕ್ಕೆ ಅಪರಿಮಿತ ಆನಂದ ಉತ್ಸಾಹಗಳಿಂದ ಆಶೀರ್ವದಿಸಿದರು. ಊರೆಲ್ಲವೂ ಸಂತೋಷದಿಂದ ತುಂಬಿತ್ತು. ಕ್ರಮೇಣ ರೇಣುಬಾಯಿಗೆ ನವಮಾಸಗಳು ತುಂಬಿದವು. ವಿಶ್ವಾವಸು ನಾಮ ಸಂವತ್ಸರ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ಪ್ರಥಮ ಪುತ್ರನಿಗೆ ಜನ್ಮವಿತ್ತಳು. ಪುತ್ರೋದಯದಿಂದ ಸೂರ್ಯಾಜಿಯ ಆನಂದಕ್ಕೆ ಪಾರವಿಲ್ಲದಂತಾಗಿದೆ. ಅವರ ವಂಶ ಪೂರ್ವಿಕರಿಗೂ ಸೂರ್ಯ ಭಗವಾನನಿಗೂ ಶ್ರೀರಾಮಚಂದ್ರನಿಗೂ ಮನಃಪೂರ್ವಕವಾಗಿ ನಮಸ್ಕರಿಸಿದನು. ಆ ದಿವಸ ಆತನೊಬ್ಬನಿಗೇ ಅಲ್ಲದೆ ಆ ಗ್ರಾಮಸ್ಥರೆಲ್ಲರಿಗೂ ಹಬ್ಬದಂತೆ ಗೋಚರಿಸಿತು. ಆ ನವಜಾತ ಶಿಶುವಿಗೆ 11ನೆಯ ದಿನ ಸೂರ್ಯಾಜಿಯು ಪುಣ್ಯಾಹ, ಪಂಚಗವ್ಯ, ಜಾತಕರ್ಮ, ನಾಮಕರಣ ಸಂಸ್ಕಾರಗಳನ್ನು ಮಾಡಿಸಿ ಗಂಗಾಧರ ಎಂದು ಹೆಸರಿಟ್ಟರು. ಗಂಗಾಧರನು ದಿನೇ ಪ್ರವರ್ತಮಾನವಾಗಿ ಬೆಳೆಯುತ್ತಿದ್ದನು. ಗಂಗಾಧರನಿಗೆ 5 ತಿಂಗಳಾದ ಕೂಡಲೇ ಆ ದಂಪತಿಗಳು ಮಗುವನ್ನೆತ್ತಿಕೊಂಡು ಪ್ರತಿಷ್ಠಾನಪುರದಲ್ಲಿರುವ ತಮ್ಮ ಗುರುದೇವರಾದ ಏಕನಾಥ ಮಹಾರಾಜರನ್ನು ದರ್ಶಿಸಿ ಆ ಶಿಶುವನ್ನು ಅವರ ಪಾದಗಳ ಮೇಲಿಟ್ಟರು. ಗುರುದೇವರು ಅಮಿತವಾದ ಆನಂದದಿಂದ ಆ ಶಿಶುವನ್ನು ತಮ್ಮ ಎದೆಗೆ ಅಪ್ಪಿಕೊಂಡು ಅವನನ್ನು ಆಡಿಸುತ್ತಾ ಅವನ ಮುಖವನ್ನು ನೋಡುತ್ತಾ, ಸೂರ್ಯಾಜಿ, ನೀವು ಧನ್ಯಜೀವಿಗಳು. ಇವನು ನಿಮ್ಮ ವಂಶೋದ್ಧಾರಕನು ಮತ್ತು ಪರಮ ಭಕ್ತ ಶಿಖಾಮಣಿಯು. ರಾಮಾನುಗ್ರಹದಿಂದ ದೊಡ್ಡ ಸಾಧಕನಾಗಿಯೂ ರಾಜಯೋಗಿಯಾಗಿಯೂ ಅಭಿವೃದ್ಧಿಯಾಗುವನು. ಈತನ ಭಕ್ತಿಯು ಶ್ರೇಷ್ಠವಾದುದು. ಆದುದರಿಂದ ಈತನನ್ನು ಶ್ರೇಷ್ಠನೆಂದು ಕರೆಯಿರಿ ಎಂದು ಆಶೀರ್ವದಿಸುತ್ತಾ ತಮ್ಮ ಸತಿಯಾದ ಗಿರಿಜಾಬಾಯಿಯ ಕೈಗಿತ್ತರು. ಆಕೆಯು ಮಗುವನ್ನು ಮುದ್ದಾಡಿ ಹೊಸ ಬಟ್ಟೆಯನ್ನುಡಿಸಿ ತುಳಸಿ ಮಾಲೆಯಿಂದ ಅಲಂಕರಿಸಿದಳು. ಕೆಲ ಕಾಲ ಆ ಸೂರ್ಯಾಜಿ ದಂಪತಿಗಳು ಗುರು ಸಾನ್ನಿಧ್ಯದಲ್ಲಿದ್ದು ನಂತರ ಗುರುಗಳ ಅನುಮತಿಯೊಂದಿಗೆ ಸ್ವಗ್ರಾಮವನ್ನು ಸೇರಿಕೊಂಡರು. ಕಾಲಚಕ್ರವು ವೇಗವಾಗಿ ತಿರುಗುತ್ತಿದೆ. ಹಸುಗೂಸಿನ ಲಾಲನೆ ಪಾಲನೆಗಳಿಂದ ರೇಣುಬಾಯಿಗೆ ದಿನವೆಲ್ಲವೂ ಕೆಲಸವೇ. 2 ವರ್ಷಗಳು ಹೀಗೆಯೇ ಕಳೆಯಿತು. ರೇಣುಬಾಯಿಯು 2ನೆಯ ಬಾರಿ ಗರ್ಭವತಿಯಾದಳು. ಈ ಸಾರಿ
ಹನುಮದನ ಅಂಶದಿಂದ ಕುಮಾರನು ಹುಟ್ಟುವನೆಂದು ಅವರಿಗೆ ಮೊದಲೇ ಗೊತ್ತಿತ್ತು. ಶ್ರೀರಾಮನಾಮವನ್ನು, ಹನುಮಂತನ ನಾಮವನ್ನು ನಿರಂತರವಾಗಿ ಸ್ಮರಿಸುತ್ತಾ ಆ ದಂಪತಿಗಳು ಎದುರು ನೋಡುತ್ತಿರಲು ಕ್ರಿಸ್ತಶಕ 1608 ಚೈತ್ರ ಶುದ್ಧ ನವಮಿ ಶ್ರೀರಾಮನವಮಿ ಎಂದು ಮಧ್ಯಾಹ್ನ ಶ್ರೀರಾಮಚಂದ್ರನು ಹುಟ್ಟಿದ ಸಮಯಕ್ಕೆ ಸರಿಯಾಗಿ ಎರಡನೆಯ ಪುತ್ರನ ಜನನವಾಯಿತು. ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ಯಥಾವಿಧಿಯಿಂದ ಪುಣ್ಯಾಹ ಜಾತಕ ಕರ್ಮಾದಿಗಳನ್ನು ಮಾಡಿಸಿ ನಾರಾಯಣ ಎಂದು ನಾಮಕರಣವನ್ನು ಮಾಡಿದರು. ಜ್ಯೇಷ್ಠನಾದ ಗಂಗಾಧರನ ಹೆಸರು ಶ್ರೇಷ್ಠನೆಂದು ಬದಲಾಯಿತು. ಚಿಕ್ಕವನ ಹೆಸರು ನಾರಾಯಣನೆಂದು ಕರೆಯಲ್ಪಡುತ್ತಾ ಆ ಸ್ಮರಣೆಯಿಂದ ಇಹಪರಗಳೆರಡನ್ನೂ ಸಾಧಿಸುವಂತಿತ್ತು. ಈ ಅಧ್ಯಾಯವು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.